ಹಾಯ್ ಫ್ರೆಂಡ್ಸ್, ಇವತ್ತು ಜನರೇಟೆಡ್ ಟ್ರಾನ್ಸಾಕ್ಷನಲ್ಲಿ ನಾವು ಪರ್ಚೇಸ್ ರಿಲೇಟೆಡ್ ಕ್ವಶನ್ಸನ್ನು ನೋಡೋಣ. ಏನಿದೆ, ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ಸುನೀಲ್ 50,000. ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ಸುನೀಲ್ 50,000 ಅಂದರೆ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾನೆ ಸುನೀಲ್, ಆದರೆ ಅವನು ದುಡ್ಡು ಕೊಟ್ಟಿಲ್ಲ, ಕ್ರೆಡಿಟ್ ಸಾಲ ಇಟ್ಟಿದ್ದಾನೆ. ಎಷ್ಟಿದೆ? 50,000. ಇಲ್ಲಿ ನಾವು ನೋಡಿ ಪರ್ಚೇಸ್ಡ್ ಗೂಡ್ಸ್ ಅಂತ ಇದೆ. ಗೂಡ್ಸಿಗೆ ಅವನು ಐಟಮ್ ಹೇಳಿಲ್ಲ, ಬರೀ ಗೂಡ್ಸ್ ಅಂತ ಹೇಳಿದಾನೆ ಅಷ್ಟೇ. ಸೊ ಗೂಡ್ಸ್ ಅಂತ ಹೇಳಿದಾಗ ನಾವು ಏನಂತ ಬರೀಬೋದು? ಪರ್ಚೇಸ್ ಅಂತಲೇ ತೊಗೋತೀವಿ ನಾವು, ಯಾಕಂದರೆ ಇಲ್ಲಿ ಪರ್ಟಿಕ್ಯುಲರ್ ಯಾವ ಗೂಡ್ಸ್ ಅಂತ ಹೇಳಿಲ್ಲ. ಆದರೆ ಇಲ್ಲಿ ನಾವು ಯಾರ ಹತ್ರ ನಾವು ಸಾಲ ಮಾಡಿದ್ವಿ? ಸುನೀಲ್ ಹತ್ರ ಅಲ್ವಾ? ಸೊ ಏನೋ ಒಂದು ಐಟಮನ್ನು ಪರ್ಚೇಸ್ ಮಾಡಿದ್ವಿ, ಪರ್ಚೇಸ್ ಅಂದರೆ ನಮಗೆ ಬಂತು. ಸೊ ವಾಟ್ ಕಮ್ಸ್? ಪರ್ಚೇಸ್, ಏನೋ ಗೂಡ್ಸ್ ಬಂತು. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್. ನಾವು ಯಾರ ಹತ್ರ ಮಾಡಿದ್ದೀವಿ? ಸುನೀಲ್ ಹತ್ರ ಮಾಡಿದ್ವಿ. ಇಲ್ಲಿ ಪರ್ಟಿಕ್ಯುಲರ್ ನೇಮ್ ಇದೆ ನಮಗೆ, ಸುನೀಲ್ ಅಂತ, ಕರೆಕ್ಟಾ? ಸೊ ನಾವು ಇದನ್ನು ಹೇಗೆ ಎಂಟ್ರಿ ಪಾಸ್ ಮಾಡುವುದಂದರೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಸುನೀಲ್ ಅಕೌಂಟ್, ಕರೆಕ್ಟಾ? ಯಾಕಂದರೆ ನಾವು ಯಾರ ಹತ್ರ ತೊಗೊಂಡಿದ್ವಿ ಐಟಮನ್ನು? ಸುನೀಲ್ ಹತ್ರ ತೊಗೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಸುನೀಲ್ ಅಕೌಂಟ್. ಎಷ್ಟಿದೆ? 50,000. 50,000 ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಫ್ರಮ್ ಸುನೀಲ್. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಒಂದು ಶಾಪಿಗೆ ಹೋದರೆ ಏನಾದರೂ ಒಂದು ಐಟಮ್ ತೊಗೊತೀವಿ. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪೆನ್ಸಿಲ್ ತೊಗೊಂಡ್ವಿ, ಪೆನ್ಸಿಲ್ ತೊಗೊಂಡ್ಬಿಟ್ಟು ಅವನಿಗೆ ಕ್ಯಾಶ್ ಕೊಟ್ಬಿಡ್ತೀವಿ. ನಾವು ಅವನನ್ನು ಅಂಗಡಿಯವನ್ನ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ. ಆದರೆ ಅದೇ ನಾವು ಪೆನ್ಸಿಲನ್ನು ತೊಗೊಂಡು ಅವನಿಗೆ ದುಡ್ಡು ಕೊಟ್ಟಿರಲ್ಲ, ಯಾರ ಹತ್ರ ಕೊಟ್ಟಿರಲ್ಲ? ಆ ಶಾಪ್ ಅವನಿಗೆ ಕೊಟ್ಟಿರಲ್ಲ. ಸೊ ಆ ಶಾಪ್ ಅಂಗಡಿನೋ ಇಲ್ಲ ಶಾಪ್ ಅವನ ಹೆಸರು ನೆನಪಿಟ್ಕೊಂಡಿರ್ತೀವಿ ನಾವು, ಕರೆಕ್ಟಾ? ಯಾಕಂದರೆ ನಾವು ಒಯ್ದು ಅದೇ ಅಮೌಂಟ್ ಅವನ 10 ರೂಪಾಯಿನ ಅದೇ ಶಾಪಿಗೆ ಕೊಡಬೇಕು. ಸೊ ಬೇಕಾದಷ್ಟು ಶಾಪ್ಗಳಿರುತ್ತೆ, ಸೊ ಎಲ್ಲೆಲ್ಲೂ ಕೊಡೋಲ್ಲ. ಹಾಗಾಗಿ ಇಲ್ಲಿ ಫ್ರಮ್ ಸುನೀಲ್ ಹತ್ರನೇ ನಾವು ಪರ್ಚೇಸ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ನಮಗೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಸುನೀಲ್ ಅಕೌಂಟ್. ಸುನೀಲ್ ಹತ್ರ ನಾವು ಪರ್ಚೇಸ್ ಮಾಡಿದ್ದೀವಿ ಗೂಡ್ಸು 50,000 ರೂಪಾಯಿ, 50,000 rupees ಅಂತೇಳಿ ಇಲ್ಲಿ ನರೇಷನ್ ಬರಬೇಕು. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಫ್ರಮ್ ಸುನೀಲ್ ಹತ್ರ ಪರ್ಚೇಸ್ ಮಾಡಿದ್ದೀವಿ, ಆದರೆ ದುಡ್ಡು ಕೊಟ್ಟಿಲ್ಲ, ಸಾಲ ಇದೆ ಅಂತೇಳಿ ಅವ್ನು ಸುನೀಲ್ ನೇಮನ್ನು ಮೆನ್ಷನ್ ಮಾಡಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲೂ ಇದನ್ನು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಂಟ್ರಿ, ಪರ್ಚೇಸ್ಡ್ ಗೂಡ್ಸ್ ವರ್ತ್ rupees 60,000 ಫಾರ್ ಕ್ಯಾಶ್ ಆ್ಯಂಡ್ 65,000 ಆನ್ ಅಕೌಂಟ್. ಇಲ್ಲಿ ನೋಡಿ, ಪರ್ಚೇಸ್ಡ್ ಗೂಡ್ಸ್ ವರ್ತ್ rupees 60,000. ಸೊ 60,000 ಅಷ್ಟು ವರ್ತ್ ಅಷ್ಟು ಗೂಡ್ಸು, ಅದು ಫಾರ್ ಕ್ಯಾಶ್. 60,000 ಅಷ್ಟು ಕ್ಯಾಶ್ ಕೊಟ್ಟು ಅವನು ಗೂಡ್ಸ್ ತೊಗೊಂಡ, ಆ್ಯಂಡ್ 65,000 ಆನ್ ಅಕೌಂಟ್. ಇಲ್ಲಿ ನೋಡಿ, ಅವ್ನು ತೊಗೊಂಡಿರೋ ಗೂಡ್ಸು 60,000 ಮತ್ತು 65,000 ಇದೆ, ಆದರೆ ಅವ್ನು ಕ್ಯಾಶ್ ಕೊಟ್ಟಿದ್ದು 60,000 ಮಾತ್ರ. 65,000 ನನ್ನ ಅಕೌಂಟ್ ಅಂದರೆ ಅದು ಕ್ರೆಡಿಟಲ್ಲಾಗಿದೆ, ಆಯಿತಾ? ಆ್ಯಂಡ್ ಅವನ ಅಕೌಂಟಲ್ಲಿದೆ. ಸೊ ಕ್ರೆಡಿಟಲ್ಲಿದೆ ಅಂದರೆ ಅವನ ಅಕೌಂಟ್ ಬರೆದಿಟ್ಕೊಂಡಿದ್ದಾನೆ. ಈಗಿರುತ್ತೆ ನಾವು ಸಣ್ಣ ಸಣ್ಣ ಅಂಗಡಿಯಲ್ಲಿ ನೋಡಲ್ವಾ? ಸೊ ಈಗ ಸಾಲ ಅಂತ ಹೇಳಿರ್ತೀವಿ, ಒಂದು ಬುಕ್ ಥರ ಕೊಟ್ಟಿರ್ತಾರೆ ಅವರು, ಸಾಲದಲ್ಲೆಲ್ಲ ಎಷ್ಟು ಕೊಟ್ಟಿದ್ದೀವಿ ಅಂತ ಬರ್ಕೊಂಡು ತಿಂಗಳಿಗೆ ಕೊಡ್ತಾರೆ ಅಲ್ವಾ? ಆ ಥರ ಅವನ ಅಕೌಂಟಲ್ಲಿ ಮೆನ್ಷನ್ ಮಾಡಿದ್ದಾನೆ 65,000 ಇನ್ನು ಪೆಂಡಿಂಗ್ ಇದೆ ಅಂತೇಳಿ. ಸೊ ಈ ರೀತಿ ನಾವು ಎಂಟ್ರಿನ ಹೇಗೆ ಪಾಸ್ ಮಾಡಬೇಕಂದ್ರೆ, ಇಲ್ಲಿ ನೋಡಿ, ಪರ್ಚೇಸ್ಡ್ ಗೂಡ್ಸ್ ವರ್ತ್ rupees 60,000 ಫಾರ್ ಕ್ಯಾಶ್. ಇದು ನಮಗೆ ಗೊತ್ತು ಎಂಟ್ರಿ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಕರೆಕ್ಟಾ? ಅದೇ ಈ ಎಂಟ್ರಿ ಕ್ಯಾಶ್ ಅನ್ನು ಬಿಟ್ಬಿಡಿ. ಪರ್ಚೇಸ್ಡ್ ಗೂಡ್ಸ್ ವರ್ತ್ 65,000 ನನ್ನ ಅಕೌಂಟ್ ಅಂದಾಗ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ರೆಡಿಟ್ ಅಕೌಂಟ್ ಆಗುತ್ತೆ, ಯಾಕಂದರೆ ಕ್ಯಾಶ್ ಕ್ರೆಡಿಟಲ್ಲಿದೆ ಅಲ್ವಾ? ಸೊ ಇದರೊಳಗೆ ಒಂದರಲ್ಲೇ 2 ಎಂಟ್ರಿ ಇದೆ. ಸೊ ಅದನ್ನು ಹೇಗೆ ನಾವು ಟ್ರಾನ್ಸಾಕ್ಷನ್ ಮಾಡೋದು? ನಮಗೆ ಪರ್ಚೇಸ್ ಅಕೌಂಟ್ ಡೆಬಿಟ್. ಈ ಪರ್ಚೇಸ್ ಅಕೌಂಟಿಗೆ ಏನು ಮಾಡಬೇಕಂದ್ರೆ ಈ 60,000 ಮತ್ತು ಈ 65,000 ಆ್ಯಡ್ ಮಾಡ್ಕೊಳ್ಳಿ. 60,000 ಈ 60,000 ಮತ್ತು ಈ 65,000 ಆ್ಯಡ್ ಮಾಡಿದ್ರೆ 1,25,000 ಆಯಿತು. ಅದನ್ನು ನಾವೇನು ಮಾಡಬೇಕು? ಪರ್ಚೇಸ್ ಅಕೌಂಟ್ ಡೆಬಿಟ್ 1,25,000 ಅಂತ ಬರೀಬೇಕು. ಅರ್ಥಾಗ್ತಿದೆ? ಪರ್ಚೇಸ್ ಅಕೌಂಟ್ ಡೆಬಿಟ್ ನಾನು ಏನು ಮಾಡಿಲ್ಲ, 60,000 ಪ್ಲಸ್ 65,000 ಇದೆಯಲ್ಲ, ಅವೆರಡನ್ನ ಆ್ಯಡ್ ಮಾಡಿದೆ, 1,25,000 ಆಯಿತು. ಟು ಕ್ಯಾಶ್ ಅಕೌಂಟ್ ನಮ್ಮಿಂದ ವಾಟ್ ಗೋಸ್? ಕ್ಯಾಶ್ ಗೋಸ್, ಕರೆಕ್ಟಾ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಸ್ ಗೋಡ್ಸ್ ಔಟ್ ಅಂತಿದೆ. ಸೊ ಟು ಕ್ಯಾಶ್ ಅಕೌಂಟ್, ಕ್ಯಾಶ್ ಹೋಯ್ತಲ್ವ ನಮ್ಮಿಂದ, ಎಷ್ಟು ಹೋಯ್ತು? 60,000. ಟು ಕ್ರೆಡಿಟ್ ಅಕೌಂಟ್, ಕ್ರೆಡಿಟ್ ಇಟ್ಟಿದ್ದೀವಿ ನಾವು ಅವನ ಹತ್ರ, ಪೆಂಡಿಂಗ್ ಇಟ್ಟಿದ್ದೀವಿ 65,000. ಸೊ ಕ್ರೆಡಿಟಲ್ಲೇ ಬರೀಬೇಕು ನಾವು. ಸೊ 65,000 ಟು ಕ್ರೆಡಿಟ್ ಅಕೌಂಟ್. ಇವೆರಡನ್ನು ಟೋಟಲ್ ಮಾಡಿದ್ರೆ ಇಲ್ಲಿಗೆ ಬ್ಯಾಲೆನ್ಸ್ ಆಗಬೇಕು. ಸೊ ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಆ್ಯಸ್ ವೆಲ್ ಆ್ಯಸ್ ಆನ್ ಕ್ರೆಡಿಟ್. ಗೂಡ್ಸು ಬಾಟ್ ಅಂದ್ರೆ ಏನು? ಪರ್ಚೇಸ್ ಅಂತ. ಸೊ ನಾವು ಗೂಡ್ಸು ಪರ್ಚೇಸ್ ಮಾಡಿದ್ವಿ, ಅದ್ರ ಜೊತೆ ನಾವು ಕ್ರೆಡಿಟು ಇಟ್ಟಿದ್ದೀವಿ, ಕ್ಯಾಶು ಕೊಟ್ಟಿದ್ದೀವಿ, ಅದ್ರ ಜೊತೆ ಕ್ರೆಡಿಟನ್ನು ಇಟ್ಟಿದ್ದೀವಿ, ಸಾಲನೂ ಇಟ್ಟಿದ್ದೀವಿ ಅಂಥೇಳಿ ಎಂಟ್ರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಬಾಟ್ ಫರ್ನಿಚರ್ ಫ್ರಮ್ ರಾಜಾ ಫಾರ್ ಕ್ಯಾಶ್ ಅಂತ ಇದೆ, ಕರೆಕ್ಟಾ? ಬಾಟ್ ಫರ್ನಿಚರ್ ಫ್ರಮ್ ರಾಜಾ ಫಾರ್ ಕ್ಯಾಶ್. ಬಾಟ್ ಅಂದರೆ ಪರ್ಚೇಸ್, ನಾನು ಹೇಳ್ದಂಗೆ ಪರ್ಚೇಸ್ ಅಂತೇಳಿ. ಫರ್ನಿಚರ್ನ ಪರ್ಚೇಸ್ ಮಾಡಿದ್ದಾನೆ ಅವನು, ಯಾರ ಹತ್ರ? ರಾಜ ಹತ್ರ. ಅವನೇನು ಕೊಟ್ಟಿದ್ದಾನೆ? ಕ್ಯಾಶ್ ಕೊಟ್ಟಿದ್ದಾನೆ, ಕರೆಕ್ಟಾ? ಓಕೆ, ಇದು ಎಂಟ್ರಿ ಹೇಗೆ ಪಾಸ್ ಆಗುತ್ತೆ ನಮಗೆ? ಇಲ್ಲಿ ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಅಲ್ಲ ಮೇಡಮ್, ಇಲ್ಲಿ ರಾಜಾ ಅಂತಿದೆ, ನಾವು ರಾಜಾ ಅಂತ ಬರೆದಿದ್ದೀವಿ, ಯಾಕೆ ಕ್ಯಾಶ್ ಅಂತ ಬರೆದಿದ್ದೀರಾ ನೀವು ಅಂತ ಕೇಳ್ಬೋದು ನೀವು ಕ್ವಶನ್ ನಮಗೆ. ಇಲ್ಲಿ ನೆನಪಿರಲಿ, ಬಾಟ್ ಫರ್ನಿಚರ್ ಫ್ರಮ್ ರಾಜಾ ಫಾರ್ ಕ್ಯಾಶ್. ಇಲ್ಲಿ ಕ್ಯಾಶ್ ಕೊಟ್ಟಾಗಿದೆ, ನಮಗೆ ಇವು ನೆನಪು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ.
ರಾಜ ಹತ್ರ ನಾವು ಪರ್ಚೇಸ್ ಮಾಡಿದ್ದೀವಿ ಫರ್ನಿಚರ್ ಅಂತ ನಮಗೆ ಗೊತ್ತು, ಆದರೆ ನಾವು ಅವನ ಹತ್ರ ಕ್ರೆಡಿಟ್ ಇಟ್ಟಿಲ್ಲ, ಕ್ಯಾಶ್ ಕೊಟ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಫರ್ನಿಚರ್ ಅಕೌಂಟೇ ಬಿಟ್ಟು ಕ್ಯಾಶ್ ಅಕೌಂಟ್ 60,000. ಬೇಕಾದರೆ ನಾವು ನರೇಷನಲ್ಲಿ ಬೀಯಿಂಗ್ ಬಾಟ್ ಫರ್ನಿಚರ್ ಫ್ರಮ್ ರಾಜ ಫಾರ್ ಕ್ಯಾಶ್, ರಾಜ ಹತ್ರ ಪರ್ಚೇಸ್ ಮಾಡಿದ್ವಿ, ಅದ್ರ ಜೊತೆ ಅವನಿಗೆ ಕ್ಯಾಶು ಕೊಟ್ಬಿಟ್ಟಿದ್ದೀವಿ. ಅವನ ಹತ್ರ ಏನು ನಮಗೆ ವ್ಯವಹಾರ ಇಲ್ಲ, ಟ್ರಾನ್ಸಾಕ್ಷನ್ಸ್ ಇಲ್ಲ, ಅವನ ಜೊತೆ ನಮಗೇನು ಎಷ್ಟಿದೆ 60,000 ಆಗುತ್ತೆ. ಅರ್ಥ ಆಗ್ತಿದೆ? ನೆಕ್ಸ್ಟ್ ಎಂಟ್ರಿ ಏನಿದೆ, ಪರ್ಚೇಸ್ ಟು ಕ್ರೆಡಿಟಾರ್ಸ್ ಇನ್ ಫುಲ್ ಸೆಟ್ಲ್ಮೆಂಟ್ 48,000 ಅಂತ ಇದೆ ಇಲ್ಲಿ. ಕರೆಕ್ಟಾ? ಪರ್ಚೇಸ್ ಟು ಕ್ರೆಡಿಟಾರ್ಸ್ ಇನ್ ಫುಲ್ ಸೆಟ್ಲ್ಮೆಂಟ್ 48,000 ಅಂತಿದ್ದಾಗ ನಾವು ಹಿಂದ್ಗಡೆ ಎಂಟ್ರಿ ಯಾವುದಾದ್ರೂ ನೋಡೋಣ. ಇಲ್ಲಿ ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ಸುನೀಲ್ 50,000 ಇದೆ. ಸುನೀಲು 50,000 ರೂಪಾಯಿಯಷ್ಟು ಏನೋ ಪರ್ಚೇಸ್ ಮಾಡಿದ್ದ, ಆದರೆ ಅವನು ಸಾಲ ಇಟ್ಟಿದ್ದ, ಕ್ರೆಡಿಟ್ ಇಟ್ಟಿದ್ದ. ಅದೇ ಅಮೌಂಟನ್ನು ಅವನು ಸೆಟ್ಲ್ ಮಾಡಿದ್ದಾನೆ. ಪರ್ಚೇಸ್ ಟು ಕ್ರೆಡಿಟಾರ್ ಆಗಿದ್ದ ತಾನೆ ಸುನೀಲು. ಸೊ ಅವನು ಫುಲ್ ಸೆಟ್ಲ್ಮೆಂಟ್ ಮಾಡಿದ್ದಾನೆ. ಎಷ್ಟಕ್ಕೆ? 48,000. ಇಲ್ಲಿ ನೋಡಿ, ಇಲ್ಲಿ 48,000 ಇದೆ, ಆದರೆ ಅವ್ನು ಕೊಡಬೇಕಾಗಿದ್ದು 50,000. ಕರೆಕ್ಟಾ? ಈಗ 50,000ಅಲ್ಲಿ 48,000 ಹೋದರೆ ನಮಗೆ 2,000 ಉಳಿಯುತ್ತೆ. ಸೊ 2,000 ಎಲ್ಲೋ ಹೋಯ್ತು ಹಂಗಾದ್ರೆ. ಓಕೆ, ಅದನ್ನ ಎಂಟ್ರಿ ಹೇಗೆ ಪಾಸ್ ಮಾಡೋದು ನಾವು ನೋಡೋಣ. ಇಲ್ಲಿ ಸುನೀಲ್ ಅಕೌಂಟ್ ಡೆಬಿಟ್. ಸುನೀಲ್ ಎಷ್ಟು ಕೊಟ್ಟ ನಮಗೆ? ಸುನೀಲಿಗೆ ನಾವು ಎಷ್ಟು ಕೊಟ್ವಿ? 48,000 ಕೊಟ್ವಿ. ಕರೆಕ್ಟಾ? ಪರ್ಚೇಸ್ ಟು ಕ್ರೆಡಿಟಾರ್ಸ್ ಇನ್ ಫುಲ್ ಸೆಟ್ಲ್ಮೆಂಟ್. ಇದು ನೋಡಿ, ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದೆ ಅನ್ಸುತ್ತೆ. ಇಲ್ಲಿ ನೋಡಿ, ಫ್ರಮ್ ಸುನೀಲಿಂದ ನಾವು ತೊಗೊಂಡಿದ್ವಿ, ನಾವು ಸುನೀಲಿಗೆ ಕೊಡಬೇಕು. ಕರೆಕ್ಟಾ? ಪರ್ಚೇಸ್ ಟು ಕ್ರೆಡಿಟಾರ್ಸ್ ಇನ್ ಫುಲ್ ಸೆಟ್ಲ್ಮೆಂಟ್. ಸೊ ಟು ಕ್ರೆಡಿಟಾರ್ಸಿಗೆ ಕೊಡ್ತಾ ಇದ್ದೀವಿ ನಾವು. ಸೊ ಕ್ರೆಡಿಟಾರ್ಸ್ ಅಂದರೆ ಸುನೀಲಿಗೆ ನಾವು ಫುಲ್ ಸೆಟ್ಲ್ ಮಾಡ್ತಾ ಇದ್ದೀವಿ. ಸೊ 2,000 ರೂಪೀಸ್ ಡಿಫ್ರೆನ್ಸ್ ಬಂದಿದೆ. ಅವಾಗ ಏನು ಮಾಡಬೇಕು? ಡೆಬಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ಇಸ್ಕೊಳ್ಳೋನು ಯಾರು? ಡೆಬಿಟ್ ಆಗ್ತಾನೆ. ಅಂದರೆ ಸುನೀಲ್ ಇಸ್ಕೊತಾ ಇದ್ದಾನೆ 48,000. ಕರೆಕ್ಟಾ? ನಾವೇನು ಮೆನ್ಷನ್ ಮಾಡಿದ್ವಿ ಇವಾಗ? ಸುನೀಲ್ ಅಕೌಂಟ್ ಡೆಬಿಟ್ 48,000 ಆಯಿತು. ಕರೆಕ್ಟಾ? ಈಗ ಅವ್ನಿಗೆ ನಾವು ಕೊಡಬೇಕಾಗಿದ್ದೆಷ್ಟು? 50,000. ಆದರೆ ನಾವು ಕೊಟ್ಟಿದ್ದೆಷ್ಟು? 48,000. ಡಿಫ್ರೆನ್ಸ್ ಎಷ್ಟು? 2,000. ಆ 2,000ನ ಡಿಸ್ಕೌಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ 2,000, ಸುನೀಲ್ ಅಕೌಂಟ್ ಡೆಬಿಟ್ 48,000, ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ 2,000 ಟು ಕ್ಯಾಶ್ ಅಕೌಂಟ್ 50,000. ಅರ್ಥ ಆಯ್ತಾ ನಾನು ಮಾಡಿದ್ದು? ಈಗ ನಾವು ಸುನೀಲ್ಗೆ 50,000 ರೂಪಾಯಿ ಕೊಡಬೇಕು, ಸುನೀಲ್ಗೆ 50,000 ರೂಪಾಯಿ ಕೊಡಬೇಕಿತ್ತು 50,000. ಆದರೆ ನಾವೇನು ಮಾಡಿದ್ವಿ? ಪರ್ಚೇಸ್ ಮಾಡಿಬಿಟ್ಟು 48,000 ರೂಪಾಯಿಗೆ ವ್ಯವಹಾರ ಮುಗಿಸ್ಬಿಟ್ವಿ, ಫುಲ್ ಸೆಟ್ಲ್ಮೆಂಟ್ ಮಾಡಿಬಿಟ್ವಿ ನಾವು. ಇನ್ನು 2,000 ರೂಪೀಸ್ ಆಯಿತು. ಸೊ 2,000 ಡೆಬಿಟ್ ಆಯಿತು. ಸೊ ಅವಾಗ ನಾವು ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ 50,000, 2,000 ನಮಗೆ ಡಿಸ್ಕೌಂಟ್ ಆಯಿತು. ಅರ್ಥ ಆಗ್ತಿದೆ? ನೆಕ್ಸ್ಟ್ ಎಂಟ್ರಿ ಏನಿದೆ? ಬೋಟ್ ಪೋಸ್ಟೇಜ್ ಸ್ಟಾಂಪ್ 100 ರೂಪೀಸ್ ಅಂತಿದೆ. ಬೋಟ್ ಪೋಸ್ಟೇಜ್ ಸ್ಟಾಂಪ್ 100. ಸೊ ನಾವು ಎಂಟ್ರಿ ಹೇಗೆ ಪಾಸ್ ಮಾಡ್ತೀವಿ? ಬೋಟ್ ಅಂದರೆ ನಾವು ಪರ್ಚೇಸ್. ಸೊ ಇಲ್ಲಿ ಪೋಸ್ಟೇಜ್ ಸ್ಟಾಂಪ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ 100. ನೀವು ಕೇಳ್ಬೋದಿಲ್ಲ, ಅಲ್ಲ ಮೇಡಮ್ ಇಲ್ಲಿ ಏನು ಕ್ಯಾಶ್ ಅಂತ ಹೇಳಿಲ್ಲ, ಏನೂ ಇಲ್ಲ. ನೋಡಿ, ಏನು ಕ್ಯಾಶ್ ಅಂತ ಹೇಳಿದೆ, ಬಾಟ್ ಫರ್ನಿಚರ್, ಬಾಟ್ ಪೋಸ್ಟೇಜ್ ಸ್ಟಾಂಪ್ ಈ ರೀತಿ ಕೊಟ್ಟಾಗ ಕ್ಯಾಶ್ ಆಗಿದೆ ಟ್ರಾನ್ಸಾಕ್ಷನ್ ಅಂತ ತಿಳ್ಕೊಬೇಕು ನಾವು. ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಅವಶ್ಯಕತೆ ಇಲ್ಲ ನಾವು ಬರೆಯೋದು. ಇಲ್ಲಿ ಅವ್ರು ಏನಾದರೂ ಮೆನ್ಷನ್ ಮಾಡಿದ್ರೆ ಮಾತ್ರ, ಕ್ರೆಡಿಟ್ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ಕ್ರೆಡಿಟ್ ಆಗುತ್ತೆ. ಅವ್ರು ಏನೂ ಮೆನ್ಷನ್ ಮಾಡಿಲ್ಲ ಅಂದರೆ ಕ್ಯಾಶ್ ಅಂತ ತಿಳ್ಕೊಬೇಕು ನಾವು. ಸೊ ಇಲ್ಲಿ ಬಾಟ್ ಪೋಸ್ಟೇಜ್ ಸ್ಟಾಂಪ್ 100 ಅಂತ ಹೇಳಿದಾರಲ್ವ, ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಪೋಸ್ಟೇಜ್ ಸ್ಟಾಂಪ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ಬಾಟ್ ಪೋಸ್ಟೇಜ್ ಸ್ಟಾಂಪ್ 100 ಅಂತ ಮೆನ್ಷನ್ ಮಾಡಬೇಕು. ಅರ್ಥ ಆಗ್ತಾ ಇದೆ? ನೆಕ್ಸ್ಟ್ ಎಂಟ್ರಿ ನೋಡೋಣ. ಫರ್ನಿಚರ್ ಪರ್ಚೇಸ್ಡ್ ಫಾರ್ ಆಫೀಸ್ ಯೂಸ್ ಅಂತ ಇದೆ. ಕರೆಕ್ಟಾ? ಫರ್ನಿಚರ್ ಪರ್ಚೇಸ್ಡ್ ಫಾರ್ ಆಫೀಸ್ ಯೂಸ್. ಸೊ ಆಫೀಸ್ ಯೂಸು 6,000 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದಾನೆ, ಫರ್ನಿಚರ್ನ ಪರ್ಚೇಸ್ ಮಾಡಿದ್ದಾನೆ ಆಫೀಸ್ ಯೂಸಿಗೆ. ಸೊ ಎಂಟ್ರಿ ಏನಾಗುತ್ತೆ ಅವಾಗ? ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ನಮಗೆ ನೋಡಿ, ನಾನು ಹೇಳ್ದಂಗೆ ಇಲ್ಲಿ ಅವ್ನು ಎದಕ್ಕಾದರೂ ಯೂಸ್ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಫರ್ನಿಚರ್ ಪರ್ಚೇಸ್ ಮಾಡಿದ್ದಾನೆ 6,000ಗೆ. ಅವ್ರು ಆಫೀಸ್ ಯೂಸ್ ಅಂತಾರು ಕೊಡ್ರಿ, ಪರ್ಸ್ನಲ್ ಯೂಸ್ ಅಂತಾರು ಕೊಡಲಿ, ಏನಾದರೂ ಕೊಡಲಿ, ಆದರೆ ಪರ್ಚೇಸ್ ಏನಿದೆ ಫರ್ನಿಚರ್ ಆಗಿದೆ. ಕರೆಕ್ಟಾ? ಸೊ ಇಲ್ಲಿ ಪರ್ಸ್ನಲ್ ಯೂಸ್ ಅಂತ ಬಂದರೆ ಬೇರೆ ಟ್ರಾನ್ಸಾಕ್ಷನ್ ಬರುತ್ತೆ. ಪರ್ಸ್ನಲಿ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ, ಅದು ಬೇರೆ. ಡ್ರಾಯಿಂಗ್ಸ್ ಅಂತೆಲ್ಲ ಬರುತ್ತೆ, ಅದು ಸರಿ. ಆದರೆ ಇಲ್ಲಿ ಆಫೀಸ್ ಯೂಸ್ ಅಂತ ಕೊಟ್ಟಿದ್ದಾನಲ್ಲ ಮೇಡಮ್, ಹಿಂಗೆ ಮಾಡೋದು ಕನ್ಫ್ಯೂಷನ್ ಆಗ್ತಿದೆಯಲ್ಲ ಅಂತ. ಏನು ಕನ್ಫ್ಯೂಷನ್ ಇಲ್ಲ. ಫರ್ನಿಚರ್ ಪರ್ಚೇಸ್ಡ್ ಫಾರ್ ಆಫೀಸ್ ಯೂಸ್. ನಾನು ನಿಮ್ಗೆ ಹೇಳಿದ್ದೀನಿ, ಕ್ರೆಡಿಟ್ ಅಂತ ಏನಾದ್ರು ಇದ್ದರೆ ಮಾತ್ರ ನಾವು ಕ್ರೆಡಿಟ್ ಅಂತ ತಿಳ್ಕೊಬೇಕು. ಏನೂ ಕೊಟ್ಟಿಲ್ಲ ಅಂದರೆ ಕ್ಯಾಶ್ ಆಗಿದೆ ಅಂತ ಅನ್ಕೋಬೇಕು. ಸೊ ಇಲ್ಲಿ ಏನು ಐಟಮ್ ಅಂತ ಅವ್ನು ಹೇಳಿದಾನೆ ಅಂದಮೇಲೆ ಐಟಮ್ ನೇಮನ್ನೇ ಬರೀರಿ, ಸುಮ್ಮನೆ ಪರ್ಚೇಸ್ ಅಂತ ಬರೀಬಿಡಿ. ಫಸ್ಟ್ ಅಕೌಂಟಲ್ಲಿ ಅವ್ನು ಗೂಡ್ಸ್ ಅಂತ ಹೇಳಿದ, ಅದು ಏನು ಗೂಡ್ಸ್ ಅಂತ ಗೊತ್ತಿರಲಿಲ್ಲ ತಾನೆ, ಅದಕ್ಕೆ ನಾವು ಪರ್ಚೇಸ್ ಅಂತ ಮೆನ್ಷನ್ ಮಾಡಿದ್ವಿ. ನಮಗೆ ಏನು ಐಟಮ್ ಹೆಸರು ನಮಗೆ ಗೊತ್ತಿಲ್ಲ ಅಂದಾಗ ನಾವು ಪರ್ಚೇಸ್ ಅಂತ ಮೆನ್ಷನ್ ಮಾಡೋಣ. ಆದರೆ ಪರ್ಟಿಕ್ಯುಲರ್గా ಅವನು ಫರ್ನಿಚರ್ ಅಂತ ಹೇಳಿದಾಗ ನಾವು ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಎಷ್ಟಿದೆ? 6,000. ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ 6,000 ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಫಾರ್ ಆಫೀಸ್ ಯೂಸ್. ನರೇಷನಲ್ಲಿ ಅವ್ನು ಫರ್ನಿಚರ್ನ ಎದಕ್ಕೆ ಯೂಸ್ ಮಾಡಿದ ಅಂತ ಮೆನ್ಷನ್ ಮಾಡಿ. ಯಾಕಂದರೆ ತುಂಬ ಕಡೆ ಫರ್ನಿಚರ್, ಇಲ್ಲೊಂದು ಫರ್ನಿಚರ್ ಬಂದಿದೆ,
ಕರೆಕ್ಟಾ. ಫರ್ನಿಚರ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ಆಗಿದೆ. ಬಾಟ್ ಫರ್ನಿಚರ್ ಫ್ರಮ್ ರಾಜಾಯಿಂದ ಪರ್ಚೇಸ್ ಮಾಡಿ ಕ್ಯಾಶ್ ಮಾಡಿದ್ರೆ ಆಫೀಸ್ ಯೂಸ್ಗೆ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಎಂಟ್ರಿಗಳು ಬರ್ತಾ ಇರುತ್ತೆ. ನಾವು ಈ ನರೇಷನನ್ನು ಬರೆದ್ರೆ ಕ್ಲೀನಾಗಿ ನಮ್ಗೆ ಗೊತ್ತಾಗುತ್ತೆ ಏನು ನಾವು ಎಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಅಂತ ನಮಗೆ ಐಡಿಯಾ ಬರುತ್ತೆ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸು ಏನಿದೆ ನಮಗೆ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸಸ್ ಸುಮಾ ಟ್ರೇಡರ್ಸ್ 46,000 ಅಂತ ಇದೆ. ನಾವು ಸುಮಾ ಟ್ರೇಡರ್ಸ್ ಹತ್ರ ಏನೋ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ 46,000 ರುಪೀಸು. ಸೊ ನಾವು ಎಂಟ್ರಿ ಹೇಗೆ ಪಾಸ್ ಮಾಡ್ತೀವಿ ಅವಾಗ, ಏನಿದೆ ಸುಮಾ ಟ್ರೇಡರ್ಸ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್, ಕರೆಕ್ಟಾ. ಏನಂತ ಎಂಟ್ರಿ ಪಾಸ್ ಮಾಡ್ತೀನಿ, ಸುಮಾ ಟ್ರೇಡರ್ಸ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ 46,000 ಕರೆಕ್ಟಾ. ಇಲ್ಲಿ ಅವ್ರು ಏನೇ ಕೊಡಲಿ ನಮಗೆ, ಈ ಟ್ರೇಡರ್ಸ್ ಅಂತ ಇರಲಿ ಏನೇ ಇರಲಿ, ಪರ್ಚೇಸ್ಡ್ ಗೂಡ್ಸ್ ಏನಾಗಿದೆ 46,000 ಆಗಿದೆ. ಸೊ ಯಾರಿಂದ ಆಗಿದೆ, ಕ್ಯಾಶ್ ಅಂತ ಅವ್ನು ಪರ್ಟಿಕ್ಯುಲರ್ ಕೊಟ್ಟರು ಖುಷಿ, ಕೊಟ್ಟರೆ ನಾವು ಕ್ಯಾಶ್ ಅಂತ ಬರ್ಬಿಡ್ತೀವಿ. ಅವ್ರು ಏನೂ ಕೊಟ್ಟಿಲ್ಲ ಅಂದರೆ ಕ್ರೆಡಿಟಾರ್ಸ್ ಅಂತ ಕೊಟ್ಟರೆ ಮಾತ್ರ ಅವನು ಕ್ರೆಡಿಟ್ ಅಂತ ಮೆನ್ಷನ್ ಮಾಡಬೇಕು. ನೇಮ್ ಅಷ್ಟೇ ಕೊಟ್ಟಿದ್ದಾರೆ, ಏನೂ ಕೊಟ್ಟಿಲ್ಲ ಅಂದರೆ ನಾವು ಪರ್ಚೇಸ್ ಅಕೌಂಟ್ ಡೆಬಿಟ್ಟು ಸುಮಾ ಟ್ರೇಡರ್ಸ್ ಅಕೌಂಟ್. ಅಲ್ಲ ಮೇಡಮ್, ಇಲ್ಲಿ ಸುಮಾ ಟ್ರೇಡರ್ಸ್ ಫಾರ್ ಕ್ಯಾಶ್ ನೀವೇನು ಹೇಳಿದ್ರಿ ಮೇಡಮ್, ನಮಗೆ ಕ್ಯಾಶ್ ಅಂತ ಮೆನ್ಷನ್ ಮಾಡಿಲ್ಲ, ಕ್ರೆಡಿಟ್ ಅಂತ ಮೆನ್ಷನ್ ಮಾಡಿದ್ರೆ ಕ್ರೆಡಿಟ್ ಅಂತ ತಿಳ್ಕೊಳ್ಳಿ, ಕ್ಯಾಶ್ ಅಂತ ಮೆನ್ಷನ್ ಮಾಡಿದ್ರೆ ಅದು ಕ್ಯಾಶ್ ಆಗುತ್ತೆ ಅಂತ ಹೇಳಿದ್ರಿ. ಕರೆಕ್ಟ್, ನಾನು ಒಪ್ಕೋತೀನಿ, ಇದನ್ನು ಹೇಳಿದ್ದು ನಾನು ಕರೆಕ್ಟ್ ಒಪ್ಕೋತೀನಿ. ಆದರೆ ಇಲ್ಲಿ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸಸ್ ಸುಮಾ ಟ್ರೇಡರ್ಸ್ ಅಂತ ಅಷ್ಟೇ ಕೊಟ್ಟಾಗ ನಮಗೆ ಇಲ್ಲಿ ನೇಮ್ ಅಂತ ಬಂದಾಗ ನೇಮನ್ನು ಮೆನ್ಷನ್ ಮಾಡಿ. ಇಲ್ಲಿ ಫರ್ನಿಚರ್ ಪರ್ಚೇಸ್ಡ್ ಫಾರ್ ಆಫೀಸ್ ಯೂಸ್ ಅಂತ ಬಂತು. ಸೊ ಆಫೀಸ್ ಯೂಸ್ ಅಂತ ಬಂದಿದೆ ಅಷ್ಟೇ, ಇಲ್ಲಿ ಏನು ನೇಮ್ ಬಂದಿಲ್ಲ. ಅದಕ್ಕೆ ಫರ್ನಿಚರ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಅಂತ ಬರೆದ್ವಿ. ಆದರೆ ಇಲ್ಲಿ ಕ್ಯಾಶ್ ಅಂತಲೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಪರ್ಟಿಕ್ಯುಲರ್ ನೇಮ್ ಇದೆ, ಕ್ರೆಡಿಟರ್ಸು ಇಲ್ಲ, ಕ್ಯಾಶು ಇಲ್ಲ. ಪರ್ಟಿಕ್ಯುಲರ್ ನೇಮ್ ಇದ್ದಾಗ ನೀವು ಪರ್ಚೇಸ್ ಅಕೌಂಟ್ ಡೆಬಿಟ್ಟು ಮಿಸಸ್ ಸುಮಾ ಟ್ರೇಡರ್ಸ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ. ನೀವು ಅರ್ಥ ಆಯ್ತಾ, ಸುಮಾ ಟ್ರೇಡರ್ಸ್ ಅಂತ ನೀವು ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಎಂಟ್ರಿ ಅದೇ ಹೇಗೆ ನಾವು ಎಂಟ್ರಿ ಪಾಸ್ ಮಾಡಿದ್ವಿ ಅವಾಗ, ಸುಮಾ ಟ್ರೇಡರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ 46 ಬೀಯಿಂಗ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸಸ್ ಸುಮಾ ಟ್ರೇಡರ್ಸ್ ಅಕೌಂಟ್ ಅಂತ ಆಯಿತು. ಈಗ ನೆಕ್ಸ್ಟ್ ಎಂಟ್ರಿ ಏನಿದೆ ನಮಗೆ, ಗೂಡ್ಸ್ ರಿಟರ್ನ್ ಟು ಮಿಸಸ್ ಸುಮಾ ಟ್ರೇಡರ್ಸ್ 6,000. ಇಲ್ಲಿ ನೋಡಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸಸ್ ಸುಮಾ ಟ್ರೇಡರ್ಸಿಂದ ನಾವು ಪರ್ಚೇಸ್ ಮಾಡಿದ್ವಿ ಎಷ್ಟು 46,000. ಗೂಡ್ಸ್ ರಿಟರ್ನ್ ಟು ಮಿಸಸ್ ಸುಮಾ ಟ್ರೇಡರ್ಸ್, ಇಲ್ಲಿ ನಾವು ನೋಡಿ ಪರ್ಚೇಸ್ ಮಾಡಿದ್ದೀವಿ ತಾನೆ, ಪರ್ಚೇಸ್ ಮಾಡಿದ್ದೀವಿ ಅಂದರೆ ಏನನ್ನು ರಿಟರ್ನ್ ಮಾಡಿದ್ವಿ, ಪರ್ಚೇಸ್ ರಿಟರ್ನನ್ನು ಯಾರಿಗೆ ಮಾಡಿದ್ವಿ, ಸುಮಾಗೆ ಮಾಡಿದ್ವಿ, ಕರೆಕ್ಟಾ. ಸೊ ಅವಾಗ ನಾವು ಎಂಟ್ರಿ ಹೇಗೆ ಪಾಸ್ ಮಾಡಬೇಕಂದ್ರೆ, ಸುಮಾ ಟ್ರೇಡರ್ಸ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಯಾಕಂದರೆ ನಾವು ಪರ್ಚೇಸ್ ರಿಟರ್ನನ್ನು ಈ ಗೂಡ್ಸ್ ಅಂಡ್ ರಿಟರ್ನ್ ಯಾರಿಗೆ ಮಾಡಿದ್ವಿ, ಸುಮಾಗೆ ಮಾಡಿದ್ವಿ. ಡೆಬಿಟ್ ವಾಟ್ ಕಮ್ಸ್ ಇನ್, ಸುಮಾ ಇಸ್ಕೊಳ್ತಾ ಇದ್ದಾಳೆ ಅದು ರಿಟರ್ನ್ ಐಟಮನ್ನು, ಕರೆಕ್ಟಾ. ಸೊ ಸುಮಾ ಟ್ರೇಡರ್ಸ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್ 6,000 ಬೀಯಿಂಗ್ ಗೂಡ್ಸ್ ಪರ್ಚೇಸ್ ರಿಟರ್ನ್ ಟು ಮಿಸಸ್ ಸುಮಾ ಟ್ರೇಡರ್ಸ್. ಗೂಡ್ಸು ರಿಟರ್ನ್ ಆಗಿದೆ, ಯಾರಿಗೆ ನಾವು ಕೊಡ್ತಿದ್ದೀವಿ ಅನ್ನೋದನ್ನು ಡೆಬಿಟಲ್ಲಿ ಮಾಡ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್, ಸುಮಾಗೆ ನಾವು ರಿಟರ್ನ್ ಮಾಡ್ತಾ ಇದ್ವಿ, ಟು ಅಂತ ಬಂದಿದೆ, ಕರೆಕ್ಟಾ. ಟು ಗೂಡ್ಸ್ ರಿಟರ್ನ್ ಟು ಸುಮಾ, ಟು ಅಂದರೆ ಸುಮಾ ಅಂದರೆ ತೊಗೊಳ್ತಾ ಇದ್ದಾಳೆ. ಇಲ್ಲಿ ನೋಡ್ಬೇಕು ಇನ್ನೇನು ಟ್ರಾನ್ಸಾಕ್ಷನ್ ಏನಾಗಿದೆ, ಸುಮಾ ಪರ್ಚೇಸ್ ಮಾಡಿದ್ದಾಳೆ, ಕರೆಕ್ಟಾ. ಪರ್ಚೇಸ್ ಮಾಡಿದ್ರೆ ರಿಟರ್ನ್ ಅಂದರೆ ಏನಾಗುತ್ತೆ, ಪರ್ಚೇಸ್ ರಿಟರ್ನ್ ಆಗುತ್ತೆ. ಸೊ ಸುಮಾ ಟ್ರೇಡರ್ಸ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್, ಅರ್ಥ ಆಯ್ತಾ. ನೆಕ್ಸ್ಟ್ ಎಂಟ್ರಿ, ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ರೋಹಿಣಿ. ಇಲ್ಲಿ ನೋಡಿ, ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ ರೋಹಿಣಿ ಹತ್ರ, ಅದೇ ಕ್ರೆಡಿಟ್, ಸಾಲ ಇದೆ, ಕರೆಕ್ಟಾ. ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ರೋಹಿಣಿ ಅಂತಿದೆ. ಇದನ್ನು ನಾವು ಹೇಗೆ ಮೆನ್ಷನ್ ಮಾಡೋದು ಟ್ರಾನ್ಸಾಕ್ಷನ್ನ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ರೋಹಿಣಿ ಅಕೌಂಟ್ ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ 60,000 ಕರೆಕ್ಟಾ. ಇಲ್ಲಿ ಮೇಡಮ್ ನೀವು ನಮ್ಗೆ ಹೇಳಿದ್ರಿ, ನೀವು ಅವಾಗಲೇ ಹೇಳಿದ್ರಿ ಕ್ಯಾಶ್ ಅಂತ ಇದ್ದರೆ ಕ್ಯಾಶ್ ಅಂತ ಬರೀರಿ, ಇಲ್ಲ ಕ್ರೆಡಿಟ್ ಅಂತಿದ್ರೆ ಕ್ರೆಡಿಟ್ ಅಂತ ಬರೀರಿ, ನೇಮ್ ಇದ್ದರೆ ನೇಮ್ ಬರೆದ್ಬಿಡಿ ಅಂತ ಹೇಳಿದ್ರಿ, ಕರೆಕ್ಟ್. ಇಲ್ಲಿ ನೋಡಿ ಏನಾಗಿದೆ ಅಂದರೆ, ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ರೋಹಿಣಿ, ಇಲ್ಲಿ ಪರ್ಟಿಕ್ಯುಲರ್ ನಮಗೆ ರೋಹಿಣಿ ಹತ್ರನೇ ಕ್ರೆಡಿಟ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಕ್ರೆಡಿಟ್ಗಿಂತ ಇಂಪಾರ್ಟೆಂಟ್ ಅವ್ರ ನೇಮ್ ಇಂಪಾರ್ಟೆಂಟ್. ನಾವು ನರೇಷನಲ್ ಕ್ರೆಡಿಟ್ ಅಂತ ಮೆನ್ಷನ್, ಕ್ರೆಡಿಟ್ ನಮಗೆ ಇಂಪಾರ್ಟೆಂಟೇ, ಆದರೆ ನಾವು ನರೇಷನಲ್ ಕ್ರೆಡಿಟನ್ನು ಮೆನ್ಷನ್ ಮಾಡ್ಬೋದು, ಕರೆಕ್ಟಾ. ಇಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನಲ್ಲಿ ನಾವು ಯಾರ ಹತ್ರ ಸಾಲ ಮಾಡಿದ್ವಿ ಪಕ್ಕಾ ನೇಮ್ ಇದೆ ನಮಗೆ ರೋಹಿಣಿ ಅಂತ. ಅದಕ್ಕೋಸ್ಕರ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ರೋಹಿಣಿ ಅಕೌಂಟ್, ನಾವು ಯಾರ ಹತ್ರ ಪರ್ಚೇಸ್ ಮಾಡಿದ್ವಿ ರೋಹಿಣಿ, ಅವಾಗ ಬೀಯಿಂಗ್ ನರೇಷನಲ್ಲಿ ನಾವು ಮೆನ್ಷನ್ ಮಾಡ್ಬೋದು ಇದನ್ನು. ಸೊ ಇದೊಂದು ಸ್ವಲ್ಪ ಟ್ವಿಸ್ಟ್ ಆಗಿದೆ ಅಷ್ಟೇ, ಏನೂ ಇಲ್ಲ. ನಾನು ನಿಮಗೆ ಟ್ರಿಕ್ಸ್ ಹೇಳಿದರೂ ಕೂಡ ನೀವು ಅದನ್ನು ಸೆಂಟೆನ್ಸನ್ನು ಅರ್ಥ ಮಾಡ್ಕೊಂಡು ಬರೆದ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ನೀವು ಇಲ್ಲಿ ಟ್ರಾನ್ಸಾಕ್ಷನ್ 2-3 ಸತಿ ಮಾಡಿದ್ರೆ ಅರ್ಥ ಆಗುತ್ತೆ. ಇಲ್ಲಿ ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ರೋಹಿಣಿ, ಬರೀ ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಅಂದ್ಕೊಂಡ್ರೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಅಕೌಂಟ್ ಅಂತ ಬರ್ತಿದ್ವಿ. ಬಾಟ್ ಗೂಡ್ಸ್ ಆನ್ ಫ್ರಮ್ ರೋಹಿಣಿ ಅಂದರೆ ಪರ್ಚೇಸ್ ಅಕೌಂಟ್ ಡೆಬಿಟ್ ರೋಹಿಣಿ ಅಂತ ಬರ್ಬಿಡ್ತಿದ್ವಿ. ಬೀಯಿಂಗ್ ಗೂಡ್ಸ್ ಪರ್ಚೇಸ್ ಫ್ರಮ್ ರೋಹಿಣಿ ಅಂತ ಬರ್ತೀವಿ, ಅದೇ ಕ್ರೆಡಿಟ್ ಮೆನ್ಷನ್ ಮಾಡ್ತಿರಲಿಲ್ಲ ನಾವು. ಇಲ್ಲಿ ಅದೇ ಬಾಟ್ ಗೂಡ್ಸ್ ಆನ್ ಕ್ಯಾಶ್ ಫ್ರಮ್ ರೋಹಿಣಿ ಅಂತ ಏನಾದ್ರು ಕೊಟ್ಬಿಟ್ರೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಕೊಟ್ಟರೆ ನಾವು ಕ್ಯಾಶ್ ಬರೆದ್ಬಿಟ್ಟು ರೋಹಿಣಿ ಹೆಸರು ಬರ್ತೀವಿ. ಒಂದು ನೆನ್ಪಿಟ್ಕೊಳ್ಳಿ, ಕ್ಯಾಶ್ಗೂ ಕ್ರೆಡಿಟ್ಗೂ ತುಂಬ ಡಿಫ್ರೆನ್ಸ್ ಇದೆ.
ನಾವು ಕ್ಯಾಶ್ ಇಸ್ಕೊಂಡ್ಮೇಲೆ ಆ ಟ್ರಾನ್ಸಾಕ್ಷನ್ ನಮಗೆ ಬೇಕಾಗಿಲ್ಲ, ಮುಗಿದೋಗಿದ್ದ ಕತೆ ಆಗಿಬಿಡುತ್ತೆ. ಅದು ಕ್ರೆಡಿಟ್ ಇದ್ದರೆ ನಮಗೆ ಸಾಲ ಇರುತ್ತೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅವ್ರು ಫಿನಿಶ್ ಮಾಡಬೇಕು, ನಾವು ಸಾಲ ಕೊಡಬೇಕು ಅನ್ನೋದಿರುತ್ತಲ್ವಾ. ಸೊ ಅದಕ್ಕೋಸ್ಕರ ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ರೋಹಿಣಿ ಅಂತ ಮೆನ್ಷನ್ ಮಾಡಬೇಕು ಅವಾಗ ನೇಮು. ಸೊ ಅದ್ರಾಗ ನಾವು ಏನೇನು ಟ್ರಾನ್ಸಾಕ್ಷನ್ ಮಾಡ್ತೀವಿ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ರೋಹಿಣಿ ಅಕೌಂಟ್ 60,000 ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್. ಇಲ್ಲಿ ನೋಡಿ ನಾವು ರೋಹಿಣಿ ಮೆನ್ಷನ್ ಮಾಡಿಲ್ಲ, ಕರೆಕ್ಟಾ. ಸೊ ಯಾರ ಹತ್ರ ನಾವು ರೋಹಿಣಿ ಹತ್ರ ಸಾಲ ಇಟ್ಟಿದ್ವಿ, ಕರೆಕ್ಟಾ, ಅರ್ಥ ಆಗ್ತಿದೆನಾ. ಸೊ ನೀವು 2-3 ಸರಿ ಈ ಟ್ರಾನ್ಸಾಕ್ಷನ್ನ ನೀವು ಪಾಸ್ ಮಾಡಬೇಕು, ಬೇರೆ ಬೇರೆ ನಂಬರ್ಗಳನ್ನು ಹಾಕ್ಕೊಂಡು ಅಮೌಂಟ್ಗಳನ್ನು ಬೇರೆ ಬೇರೆ ಹಾಕೊಂಡು ಮಾಡಿದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು ಬಾಟ್ ಮೆಷಿನರಿ ಫಾರ್ ಕ್ಯಾಶ್ 15,000. ಇಲ್ಲಿ ನೋಡಿ ಮೆಷಿನರಿ ಅಂತಿದೆ, ಮೆಷಿನರಿ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಸೊ ಎಂಟ್ರಿ ನಾವು ಮೆಷಿನರಿ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ 15,000 ಬೀಯಿಂಗ್ ಪರ್ಚೇಸ್ ಮೆಷಿನರಿ ಫಾರ್ ಕ್ಯಾಶ್. ಅರ್ಥ ಆಗ್ತಿದೆ ಫ್ರೆಂಡ್ಸ್. ನಾನು ಯಾಕೆ ಇದನ್ನು ನಿಮಗೆ ಟ್ರಾನ್ಸಾಕ್ಷನ್ನ ಪರ್ಟಿಕ್ಯುಲರಾಗಿ ಇದನ್ನು ವಿಡಿಯೋ ಮಾಡಿದೆ ಅಂದರೆ, ಇದರಲ್ಲಿ ನಮಗೆ ಕ್ಯಾಶ್ ಬಂದಾಗ ಹೇಗೆ ಬರೀಬೇಕು, ನೇಮ್ ಬಂದಾಗ ಹೇಗೆ ಬರೀಬೇಕು, ಫುಲ್ ಸೆಟ್ಲ್ಮೆಂಟ್ ಬಂದಾಗ ಹೇಗೆ ಬರೀಬೇಕು, ಕ್ರೆಡಿಟ್ ಟು ಪ್ಲಸ್ ನೇಮ್ ಬಂದಾಗ ಹೇಗೆ ಬರೀಬೇಕು ಅಂತ ನಿಮಗೆ ಗೊತ್ತಾಗಲಿ ಅಂತ. ಕ್ರೆಡಿಟ್ ಟು ನೇಮು ಇದ್ದಾಗ ನಾವು ನೇಮನ್ನೇ ಪರ್ಟಿಕ್ಯುಲರ್ ತೊಗೋಬೇಕು, ಯಾವುದು ಹೈಲೈಟ್ ಇದೆ ನಮಗೆ ನೇಮ್ ಇಂಪಾರ್ಟೆಂಟ್, ಕರೆಕ್ಟಾ. ನೇಮ್ ತೊಗೊಂಬಿಟ್ಟು ಈ ಕ್ರೆಡಿಟ್ ಅನ್ನೋದಿರುತ್ತಲ್ಲ ಮೆನ್ಷನ್ ಮಾಡ್ತಾರೆ, ಅದನ್ನು ನರೇಷನಲ್ಲಿ ನಾವು ಬರಿಬೋದು. ಅದೇ ಇಲ್ಲಿ ನಮಗೆ ಬರೀ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸಸ್ ಸುಮಾ ಟ್ರೇಡರ್ಸ್ 46,000 ಇದೆ, ಇಲ್ಲಿ ಕ್ರೆಡಿಟ್ ಅಂತ ಇಲ್ಲ ನಮಗೆ. ಸೊ ಕ್ರೆಡಿಟ್ ಅಂತ ಇಲ್ಲದಾಗ ನಾವು ಅವಾಗ ಸುಮಾ ನೇಮ್ ತೊಗೊಂಡ್ಬಿಡ್ಬೇಕು. ಆಮೇಲೆ ನರೇಷನಲ್ಲಿ ಕೂಡ ಬೀಯಿಂಗ್ ಪರ್ಚೇಸ್ ಗೂಡ್ಸ್ ಫ್ರಮ್ ಮಿಸಸ್ ಸುಮಾ ಟ್ರೇಡರ್ಸ್, ಅಲ್ಲಿ ನಮಗೆ ಕ್ರೆಡಿಟ್ ಅಂತಲೂ ಹೇಳಿಲ್ಲ, ಕ್ಯಾಶ್ ಅಂತಲೂ ಹೇಳಿಲ್ಲ, ಕರೆಕ್ಟಾ. ಅದೇ ನಮಗೆ ಪರ್ಚೇಸ್ಡ್ ಫಾರ್ ಆಫೀಸ್ ಯೂಸ್, ಫರ್ನಿಚರ್ ಪರ್ಚೇಸ್ ಫಾರ್ ಆಫೀಸ್ ಯೂಸನ್ನು ನಮಗೆ ಏನೂ ಹೇಳಿಲ್ಲ, ಅವಾಗ ಕ್ಯಾಶು ಹೇಳಿಲ್ಲ, ಕ್ರೆಡಿಟು ಹೇಳಿಲ್ಲ, ಅವಾಗ ಫರ್ನಿಚರ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ. ಸೊ ಆ ರೀತಿ ಇದಲ್ಲ, ಸೆಂಟೆನ್ಸನ್ನ 1-2-3 ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಇದು ಪರ್ಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.